ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ NSSನ 4ನೇ ದಿನ. ಬಟ್ ನಾವು ಇಲ್ಲಿ 4ನೇ ದಿನ ಈ NSSಲ್ಲಿ ಅಂದರೆ ಕ್ಯಾಂಪಲ್ಲಿ ಇರೋಕ್ಕಾಗ್ತಿಲ್ಲ. ನಮಗೆ ಒಂದು ತಿರುಪತೂರಲ್ಲಿ ಒಂದು ಪ್ರೋಗ್ರಾಮ್ ಇದೆ ನಾಳೆ ಮತ್ತು ನಾಡಿದ್ದು. ಸೊ ಅದಕ್ಕೆ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಮೇಲೆ 2 ಡೇಸ್ ಪ್ರೋಗ್ರಾಮ್ ಮುಗಿದ್ಮೇಲೆ ಮತ್ತೆ ರಿಟರ್ನ್ ಕ್ಯಾಂಪಿಗೆ ಬರ್ತೀವಿ ನಾವು. ಇವಾಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಕ್ಯಾಂಪ್ ಸೈಟಿಂದ ಬಸ್ ಸ್ಟಾಪ್ ಎಲ್ಲಿದೆ ಅಂತ ನಮಗೆ ಗೊತ್ತಾಗಿಲ್ಲ. ಸೊ ಅವ್ರನ್ನ ಕೇಳ್ಕೊಂಡು ಆಟೋ ಬಸ್ ಮಿಸ್ ಆಗುತ್ತೆ. ನನ್ನ ಬ್ಯಾಗ್ ಗಲೀಜಾಯ್ತು. ಇಲ್ಲಿ ಯಾವುದೋ ಒಂದು ಟ್ರ್ಯಾಕ್ಟರ್ ಬಂತು. ಟ್ರ್ಯಾಕ್ಟರ್ ನಿಂತ್ಕೊಂಡಿದ್ದೀವೆಲ್ಲ ಬಸ್ ಸ್ಟಾಪ್ವರೆಗೂ. ಇನ್ನು ಬಸ್ ಬರ್ತೀನಿ, 5 ಮಿನಿಟ್ಸ್ ಇದೆ ಅಷ್ಟೇ. ಕುತ್ಕೊಂಡವ್ರೆಲ್ಲ ನೋಡಿ, ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ನಡೀತಿದೆ ಪ್ರೋಗ್ರಾಮ್ಗೆ. ನೋಡಿ ಟ್ರ್ಯಾಕ್ಟರ್ ಎಲ್ಲರೂ ನಿಂತ್ಕೊಂಡು ಹೋಗ್ತಿದೀವಿ. ಬಟ್ ಬರ್ಬೇಕು, ಟ್ರ್ಯಾಕ್ಟರ್ ಎಲ್ಲ ಲಾರಿ ಇನ್ಫಾರ್ಮೇಶನ್ ಲಾರಿ. ಬಟ್ ಬರ್ಬೇಕಾದ್ರೆ ಎಲ್ಲರೂ ತುಂಬಾ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಂಡ್ರು ನಮ್ಮನ್ನ ಕಳ್ಸ್ಕೊಡೋದಕ್ಕೆ. ಎಂಜಾಯ್ ಮಾಡ್ತಾರೆ ಕೆಲಸ ಬಂದ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡ್ರು. ಅದೇನದು ಹತ್ಕೋ ಬಿಡೋ ಸ್ಟೇಜಲ್ಲಿ ಇದ್ರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಹತ್ಕೊಂಡೆ ಕಳ್ಸಿದ್ರು ಬನ್ನಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಏನ್ ನಡೀತಾ ನಮಗೂ ಗೊತ್ತಿಲ್ಲ. ಟ್ರಕ್ಕಿಂಗ್ ಅಂತೂ ಮಿಸ್ ಮಾಡ್ಕೊಂತೀವಿ. ಹೌದು, ಒಂದ್ ಕಡೆ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಒಬ್ರು ಅಣ್ಣ ಇದ್ದಾರೆ, ಅವ್ರು ನಮ್ಮನ್ನು ಬಿಡ್ತಾ ಇಲ್ಲ. ಇನ್ನೊಂದ್ ಕಡೆ ಇಲ್ಲಿರೋರು ಬಿಡ್ತಾ ಇಲ್ಲ. ನಾವು ಯಾರ ಕಡೆ ಹೋಗ್ಬೇಕು ನಿಜವಾಗ್ಲೂ ಗೊತ್ತಾಗದೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಒಂದೇ ಡಿಸಿಷನ್ ಮಾಡ್ಕೊಂಡು ಬರ್ತಾ ಇದೀವಿ ಇವಾಗ. ಓಕೆ ಫ್ರೆಂಡ್ಸ್, ಇವಾಗ ಹೆಂಗೋ ಹೋಗ್ಬೇಕಂತ ಡಿಸೈಡ್ ಮಾಡಿ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ತಾ ತೋರಿಸ್ತೀವಿ. ಆಮೇಲೆ ಮುಂದಿನ ಅಧ್ಯಾಯ ಅಲ್ಲಿ ಹೇಗಿದೆ ಪ್ರೋಗ್ರಾಮು, ಹೇಗೆ ನಡೆಯುತ್ತೆ ಅನ್ನೋದೆಲ್ಲ ಇವತ್ತು ವಿಡಿಯೋದಲ್ಲಿ ದಾರಿಯಲ್ಲಿ ಬಂದು ಇಲ್ಲಿ ಇಳ್ಕೊಂಡಿದ್ವಿ. ಬಸ್ ಬರುತ್ತಂತೆ, ಇನ್ನೊಂದು ½ an hour ಬಸ್ ಬರುತ್ತೆ. ಸೊ ನೋಡಿ ಎಲ್ಲರೂ ಇಲ್ಲಿ ಕುತ್ಕೊಂಡಿದ್ದಾರೆ. ಅಕ್ಕ ಅಂತೂ ಫುಲ್ ನೋಡಿ ಹೇಳಿ ಏನಾದ್ರು ಇಲ್ಲಿ ಬಂದು ಕುತ್ಕೊಂಡಿದೀವಿ. ಇನ್ನೊಂದು ಬಸ್ಸು ಇದೇ ಪರಿಸ್ಥಿತಿ ಹೋಗಕ್ಕಾಗ್ದೆ, ಕ್ಯಾಂಪ್ ಸೈಟ್ ಅಲ್ಲಿ ಇರಕ್ಕಾಗ್ದೆ, ಬೇರೆಯವ್ರಿಗೆ ಜವಾಬ್ದಾರಿ ವಹಿಸಿದ್ರು ಅವ್ರು ಯಾವ ರೀತಿ ಕೆಲಸ ಮಾಡ್ತಾರಂತ ನಾವು ಫುಲ್ ಭಯ ಇದೆ. ಆದ್ರೂ ಜವಾಬ್ದಾರಿ ಕೊಟ್ಟು ಬಂದಿದ್ದೀವಿ. ನೋಡ್ಬೇಕು ಹೇಗ್ ನೋಡ್ಕೋತಾರೆ ಟೀಮ್ನ, ಹೇಗ್ ಮ್ಯಾನೇಜ್ ಮಾಡ್ತಾರೆ ಅವರು ಅನ್ನೋದು ಸ್ವಲ್ಪ ಭಯ ಇದೆ. ಬಸ್ ಬರುತ್ತೆ ಅಕ್ಕ. ಒಂದ್ ಹುಡುಗಿಗೋಸ್ಕರ ಒಂದು ಹುಡುಗ ಕೂಡ ಇಷ್ಟೊಂದು ನಿಂತಿರಲ್ಲ, ಬಸ್ ಹೌದು, ಲಗೇಜ್ ಎಲ್ಲ ಹೊತ್ಕೊಂಡು ಹೋಗ್ಬೇಕು. ತುಂಬಾ ವೆಯ್ಟ್ ಇದೆ ಎಲ್ಲ ಲಗೇಜಸ್. ನೋಡಿ ಇಷ್ಟು ಜನಕ್ಕೆ ಇಷ್ಟು ಲಗೇಜು. ಅದು ಹೋಗ್ಬೇಕು ನಾವು. ಆ ಅಂಕಲ್ ಏನಾರ ಡ್ರಾಪ್ ಮಾಡಿರ್ಲಿಲ್ಲ ಅಂದ್ರೆ ನಮ್ಮತ್ತರಿಗೆ ಮಧ್ಯರಾತ್ರಿ 12 ಗಂಟೆಗೆ 1 ಗಂಟೆಗೆ ಹೋಯ್ತಾ ಇದ್ವಿ. ಅದು ಕರೆಕ್ಟ್. ಆ ಅಣ್ಣ ಮಧ್ಯಾಹ್ನ 12 ಗಂಟೆ ಅಲ್ಲ, ಮಧ್ಯರಾತ್ರಿ 12 ಗಂಟೆಗೆ ಹೋಗ್ತಿದ್ವಿ ನಾವು. ಹೆಂಗೋ ದೇವ್ರಾಗ ಬಂದ್ಬಿಟ್ಟವರು ಹೆಲ್ಪ್ ಮಾಡಿದ್ರು ಸ್ವಲ್ಪ ಎಲ್ಲ. ಇಲ್ಲಾಂದ್ರೆ ಇನ್ನೂ ನಾವು ನಡಿಬೇಕಾಗಿತ್ತು. ಫ್ರೆಂಡ್ಸ್, ನಾವೆಲ್ಲ ಬಸ್ ಹತ್ತಿದ್ವಿ. ಅಂದರೆ ಇವಾಗೆಲ್ಲ ತುಂಬ ಆವಾಗಲೇ ಹತ್ತಿದ್ರಿ, ಆದರೆ ಸೀಟ್ ಇರಲಿಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿಲ್ಲ. ಮುಂದೆ ಇದ್ದವರು ಹತ್ಕೊಂಡು ನೋಡಿ ಹಿಂದೆ ಲಾಸ್ಟಿಗೆ ಬಂದಿದ್ದೀವಿ. ಇನ್ನೂ ಹಿಂದೆ ಹೋಗ್ಬೇಕಂದ್ರೆ ಬಸ್ ಇಳಿಬೇಕಷ್ಟೇ ನಾವೀಗ. ನಮ್ಮ ಅಂಡುಗಳು ಪಾಪ ಎಕ್ಕದಾಗಿಂದ ಹಿಂದೇನೆ ಅವನೇ ಎಷ್ಟು ಸಲ ಎಗರಿ ಕೆಳಕ್ ಬಿದ್ದ ನನ್ಗಂತೂ ಗೊತ್ತಿಲ್ಲ. ಶಾಲಿನಿ ಪಾಪ ಫುಲ್ ಟೆನ್ಷನ್ ಎಲ್ಲ. ಅವಳೆ ಕಿಚನ್ ಡಿಪಾರ್ಟ್ಮೆಂಟ್ ಏನಾಯ್ತು, ಎಲ್ರಿಗೂ ಫೋನ್ ಹಚ್ತಾವಳೆ, ಫೋನೇ ಕನೆಕ್ಟ್ ಆಗ್ತಾ ಇಲ್ಲ ಪಾಪ. ಮೆಸೇಜ್ ಮೇಲೆ ಮೆಸೇಜ್ ಆಗ್ತಾವಳೆ, ಯಾರು ರಿಪ್ಲೈ ಮಾಡ್ತಾ ಇಲ್ಲ ಪಾಪ. ನನ್ನ ಟೀಮ್ ಅವ್ರು ಎಲ್ಲಿ ಬಿದ್ದವ್ರಂತಾನೆ ನನಗೆ ಗೊತ್ತಿಲ್ಲ. ನಮ್ಮ ಟೀಮ್ ಅವರಂತೂ ಪತ್ತೆಗೆ ಇಲ್ಲ. ಅವ್ರಿಗಿನ್ನ ಕಾಲ್ ಮಾಡಬೇಕು, ಅವ್ರು ಏನು ಮಾಡ್ತಾರೋ ಪಾಪ. ಎಷ್ಟು ಕೆಲಸ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಪ್ರೋಗ್ರಾಮ್ಗೆ ಹೋಗ್ತಿರೋರು ಎಲ್ಲರೂ ಲೀಡರ್ಸೇ. ಸ್ಟಾರ್ಟಿಂಗಲ್ಲಿ ಲೀಡರ್ಸ್ ಕೂಡ ಎಲ್ಲರೂ ಬಿಟ್ಟು ಹೋಗ್ತಾ ಇರೋದು. ಅವ್ರ ಟೀಮ್ನ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಹೋಗ್ತಿದ್ವಿ. ಅದಕ್ಕೆ ಫುಲ್ ಟೆನ್ಷನ್ ಆಗ್ತಿದ್ದೀವಿ. ಎಲ್ಲರೂ ಟೆನ್ಷನ್ ಏನೇನೋ ಎಲ್ಲ ತುಂಬಿಕೊಂಡು ಓಡಾಡ್ತಿದ್ದೀವಿ. ಏನೇನಿದೆ ಎಲ್ಲ ಬಂದ್ಬಿಟ್ಟಿದೆ. BP ಶುಗರ್ ಬಿಟ್ಟು ಅದು ಬರೋ ರೇಂಜಲ್ಲೇ ಇದ್ದಾವೆ. ನೋಡಿ, ನಮ್ಮ ವರುಣಣ್ಣ ಬೇಜಾರು ಮಾಡಿಕೊಂಡೆ ನಮ್ಮನ್ನೆಲ್ಲ ಮತ್ತೆ ಮಾತಾಡ್ಸಿದ್ರೆ ನಮಗೆ ಸ್ವಲ್ಪ ಸಂತೋಷವಾಗಿರುತ್ತೆ. ಬೇಗ ಕಾಲ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದೀವಿ. ಸ್ವಿಚ್ ಆಫ್.
ಮಾಡೋ ರೇಂಜಿಗೆ ಇದ್ದಾರೆ. ಅಲ್ಲಿ ಎಲ್ಲರೂ ಅಲ್ಲಿ ಕ್ಯಾಂಪಲ್ಲಿ ಇರೋರೆಲ್ಲ ತುಂಬ ಬೇಜಾರು ಮಾಡ್ಕೊಂಡು ನೋಡಿ ಬಸ್ ನಾವು ಹತ್ತಿದಾಗ ಫುಲ್ ರಶ್ ಆಗಿತ್ತು. ಇವಾಗ ಫುಲ್ ರೊಟೇಷನ್ ಇಲ್ಲ. ಬಂದ್ವಿ. ನೆಕ್ಸ್ಟು ಹೊಸೂರು, ಡೈರೆಕ್ಟ್ ಹೊಸೂರು ಬಸ್ ಹತ್ತಾ ಇದ್ದೀವಿ. ಅದಕ್ಕೆ ಹೊಸೂರಿಗೆ ಬಂದ್ವಿ. ಆದರೆ ಇನ್ನು ನಮ್ಮಿಬ್ಬರು ಫ್ರೆಂಡ್ಸ್ ಬರಬೇಕು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವರಿಬ್ಬರು ಇಲ್ಲೇ ಎಲ್ಲೋ ಇದ್ದಾರಂತೆ, ಬಟ್ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ನೋಡಿ ದೀಪನ ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ದಾರೆ ಇಬ್ಬರು, ಅವ್ರ ಅಕ್ಕ ಮತ್ತು ಮಾವ. ಫುಲ್ ಕೇರಿಂಗು. ನಾವು ಅದೇ ಅವರಿಬ್ಬರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಬಟ್ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಏನು ಮಾಡೋದು, ಆಲ್ರೆಡಿ 4 o'clock ಆಗಿದೆ. ಅಕ್ಕ ಕೃಷ್ಣಗಿರಿಗೆ ಹೋಗೋಕ್ಕೆ ಬೇಕು 6:30, 7. ಟ್ರಾಫಿಕ್ ಇದ್ರೆ ಆಗುತ್ತೆ, ಲೇಟ್ ಆಗುತ್ತೆ. ಏನು ಮಾಡೋದು. ಇನ್ನು ನೋಡೋಣ, ಅಲ್ಲಿ ಹೋಗಿ ಕಾನ್ಫರೆನ್ಸ್ ಎಲ್ಲ ಈಗ ನಡೀತಿದೆ, ಈಗ ಎಷ್ಟು ದೊಡ್ಡದಾಗಿದೆ. ಹೋಗ್ತಾ ಮಾಡ್ತಾರೆ ಪಕ್ಕ. ಫ್ರೆಂಡ್ಸ್ ಇವರಿಬ್ರು ನೋಡಿ, ಅವನು ಶ್ರೇಯಸ್ ಮತ್ತು ಅಂಕಿತಾ. ಇವ್ರಿಗೇನೋ ಲಗೇಜ್ ತೊಗೊಬಂದಿದ್ದಾರೆ, ಇನ್ನು ಹೊರಡೋದೆ. ಹೊಸೂರಲ್ಲಿ ಬಸ್ ವೆಯ್ಟ್ ಮಾಡಿ ಕೊನೆಗೆ ಯಾವುದೋ ಒಂದು ಬಸ್ ಲೇಟಾಗಿ ಬರುತ್ತೆ ಅಂದ್ಬಿಟ್ಟು ಕೃಷ್ಣಗಿರಿ ಬಸ್ ಹತ್ಕೊಳಕ್ಕೆ ಹೋದ್ವಿ. ಆಮೇಲೆ ಅವರು ಯಾಮಾರಿಸ್ಬಿಟ್ರು, ಇನ್ನು 5 ನಿಮಿಷದಲ್ಲಿ ತಿರುಪತ್ತೂರಿಗೆ ಬರುತ್ತೆ ಅಂತ ಗೊತ್ತಿದ್ರು ಬರಲ್ಲ ಅಂತ ನಮ್ಗೆ ಯಾಮಾರಿಸ್ಬಿಟ್ಟು ಅವ್ರ ಬಸ್ ಹತ್ತಿಸ್ಕೊಬಿಟ್ರು. ಆಮೇಲೆ ಇವರು ಬಾವ ಬಂದಿದ್ರಲ್ಲ, ಅವರು ಓದಿ ನಮ್ಗೆ ಹೇಳಿದ್ದು ಬೇಲೂರು ಬಸ್ ಬಂತು, ತಿರುಪತ್ತೂರು ಬಸ್ ಬಂತು, ಹತ್ಕೊಳ್ಳಿ ಅಂತ. ಆಮೇಲೆ ನಾವು ಇಳಿದು ಹತ್ಕೊಂಡಿದ್ದಿಲ್ಲ ಅಂದ್ರೆ ಅಲ್ಲೋಗಿ ಅಲ್ಲೊಂದು ಬಸ್ ಇಳ್ಕೊಂಡು ಇನ್ನೊಂದು ಬಸ್ಸನ್ನ ಹತ್ಬೇಕಾಗಿತ್ತು. ಇಷ್ಟೊಂದು ಲಗೇಜ್ ಆಗ್ತಿತ್ತು. ಆಮೇಲೆ ಇಷ್ಟೊಂದು ಲಗೇಜ್ ಎಲ್ಲ ಇಟ್ಕೊಂಡು ನಮಗೆ ಟ್ರಾವೆಲ್ ಮಾಡೋಕೆ ಆಗ್ತಾ ಇರಲಿಲ್ಲ. ಇಳ್ದು ಹತ್ತೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಇವಾಗ ಡೈರೆಕ್ಟ್ ಬಸ್ ಸಿಕ್ಕಿದೆ, ಹೋಗ್ತಾ ಇದ್ದೀವಿ. ಹೆಂಗೋ ಫೋನಲ್ಲಿ ಇನ್ನೇನು ಚಾರ್ಜ್ ಖಾಲಿ ಆಗುತ್ತೆ. ಫ್ರೆಂಡ್ಸ್, ನಾವು ತಿರುಪತ್ತೂರಿಗೆ ಬಂದಿದ್ದೀವಿ. 3 hour ಆಯಿತು ಹೊಸೂರಿಂದ ತಿರುಪತ್ತೂರಿಗೆ ಬರೋ ಅಷ್ಟರಲ್ಲಿ. ತಿರುಪತ್ತೂರಿಗೆ ಬಂದ್ವಿ, ತನಿಷನ್ನ ಸಿಕ್ಕಿದ್ರು. ಹಂಗೆ ಬರಬೇಕಾದ್ರೆ ಹೋಟೆಲ್ ಕರ್ಕೊಂಡ್ಬಂದಿದ್ದಾರೆ, ಊಟ ಮಾಡ್ಕೊಳ್ಳಿ ಅಂತ. ನಾವು ಊಟ ಮಾಡಿದ್ದೀವಿ. ಎಲ್ಲಿ ಕುತ್ಕೊಂಡಿದ್ದಾರೆ, ಇಲ್ಲಿಬ್ರು ಕುತ್ಕೊಂಡಿದ್ದಾರೆ. ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಹಾಸ್ಟೆಲಲ್ಲಿ ನಾವು ಸ್ಟೇ ಮಾಡೋದಂತೆ. ಇವಾಗ ಊಟ ಮಾಡ್ಕೊಂಡು ಹಾಸ್ಟೆಲ್ಗೆ ಹೋಗ್ತೀವಿ. ಆಮೇಲೆ ಹಾಸ್ಟೆಲ್ಗೆ ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಮೇಯ್ನಾಗಿ ನಾಳೆಗೆ ರಿಹರ್ಸಲ್ಸ್ ಎಲ್ಲ ಪ್ರಿಪೇರ್ ಆಗಬೇಕು. ಇದ್ದಾರೆ. ಎಷ್ಟು ಬ್ಯುಸಿನಪ್ಪ, ಮಾತಾಡೋದಿಲ್ಲ. ಬನ್ನಿ ಅಲ್ಲ ಇಲ್ಲಿ. ಪರೋಟ ತಗೊಂಡಿದ್ದಾರೆ ಎಲ್ಲರೂ ತಿನ್ನೋದಕ್ಕೆ. ಊಟ ಮಾಡಿಕೊಂಡು ಆಟೋದಲ್ಲಿ ನೋಡಿ ಹಾಸ್ಟೆಲ್ ಹತ್ರ ಬಂದಿದ್ದೀವಿ. ಇಲ್ಲೇ ಸ್ಟೇ ಆಗೋಕ್ಕೆ ನೈಟೆಲ್ಲ. ಗರ್ಲ್ಸಿಗೆ ಸಪ್ರೇಟ್, ಬಾಯ್ಸಿಗೆ ಸಪ್ರೇಟ್ ಅಣ್ಣ. ನೋಡಿ, ಇದೇ ಹಾಸ್ಟೆಲ್, ನಾವಿರೋ ಹಾಸ್ಟೆಲ್. ಹೌದು. ಹೇಳ್ಬೇಕೀಗ ಬಾಯ್ ಬಿಟ್ಟು. ನೀನು ಹೇಳ್ದಲ್ಲ, ಸಾಕು ಬಾ. ನಿಜ. ಅಯ್ಯೋ ಅಮ್ಮ. ಗರ್ಲ್ಸ್ ಹಾಸ್ಟೆಲ್. ಹೇಗಿತ್ತು ಟ್ರಾವೆಲ್? ಹೇಗಿತ್ತಕ್ಕ ಟ್ರಾವೆಲ್? ಇಲ್ಲಿ ಬಂದಿತ್ತು. ಇವರೇ ನೋಡಿ ನಮ್ಮ ಕನಿಷನ್ನ, ಸೂಪರ್ ಸೀನಿಯರ್. ನೋಡಿ ನಮ್ಮ ಬೆಡ್ ಮಲ್ಕೊಳ್ಳೋಕೆ. ಇದು ನಮ್ದು. ಬಂದ್ವಿ. ಎಲ್ಲರೂ ನಾಳೆಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನೋಡಿ ಪಪ್ಪಿ ಇದೆ, ಎಷ್ಟು ಚೆನ್ನಾಗಿ. ನೋಡಿ ಫುಲ್ ಪ್ರಾಕ್ಟೀಸು. ಕತ್ಲು ಸ್ವಲ್ಪ. ಇವಾಗ ಬಾಗ್ಲು ಸೌಂಡ್ ಬರುತ್ತೆ ಟ್ರೈನ್ ಅಂತ. ಆ ಟೈಮಲ್ಲಿ ಹಿಂಗೆ ಇವ್ರದ್ದು ಮೈಮ್. ಮತ್ತೆ ಇವಳೆ ಬಂದು ಮುಚ್ತಾಳೆ, ಹಂಗವಾಗ ಹಿಂಗ ಅನ್ಬೇಕು. ನಾನು ಗಂಡು. ಅಷ್ಟೇ. ಹಲೋ, ಸೆಕೆಂಡ್ ಸೀನ್ ಅದೇ. ಇವ್ರದ್ದು ಮೈಮ್, ಇವ್ರದ್ದು ಡ್ಯಾನ್ಸ್. ನಿನ್ನಿಂದನೇ ಗೊತ್ತೈತೆ ಪೂಜಾ. ಕಚ್ಚುತ್ತೈತೆ ನೋಡೋದು. ನೀನ್ಯಾ ಇವಳು ಬೇರೆ ಆಡ್ತಾ ಇಲ್ಲ ಅಲ್ಲಿ ನೆಟ್ವರ್ಕ್ಗೆ. ಕಚ್ಚುತ್ತೈತ್ಲೆ ನೋಡಿ.
ತಗೊಬಂದಿಟ್ಬಿಟ್ಲು ಮುಂದೆ. ಅಷ್ಟೇ ಫ್ರೆಂಡ್ಸ್, ಎಲ್ಲ ಪ್ರಾಕ್ಟೀಸ್ ಮಾಡ್ತವ್ರೆ, ಮಾಡಲಿ ಗರ್ಲ್ಸ್ ಹಾಸ್ಟೆಲ್. ದೀಪ ಆಲ್ರೆಡಿ ಫ್ಲ್ಯಾಟಾ, ಇವರೆಲ್ಲ ಚಾರ್ಟ್ ವರ್ಕ್ ಮಾಡ್ತಿದ್ದಾರೆ. ಚಾರ್ಟ್ ವರ್ಕ್ ಮಾಡ್ಕೊಂಡು ಕೂತಿದ್ದಾರೆ ಬೆಳಗ್ಗೆಗೆ. ಇವತ್ತು ನಮ್ಮದು ಫುಲ್ ಟ್ರಾವೆಲ್ಲೇ ಆಗೋಯ್ತು. ಸೊ ಬಂದಿಲ್ಲ ಅಷ್ಟರಲ್ಲಿ ನೈಟ್ ಆಗಿದೆ. ಇವತ್ತಿನ ಲಾಗ್ ಇಷ್ಟೇ. ನಾಳೆ ಫುಲ್ ಪ್ರೋಗ್ರಾಮ್ ಇರುತ್ತೆ ನಮಗೆ. ನಾಳೆ ಕೂಡ ನಿಮಗೆ ಏನೇನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಸೊ ಎಲ್ಲರಿಗೂ